ಮಕ್ಕಳೇ, ಎಲ್ಲರೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೋಸ್ಕರ ಮಿಡ್ ಟರ್ಮ್ ಶೆಡ್ಯೂಲ್ ಕೂಡ ಔಟ್ ಆಗಿದೆ. ಸೊ ಎಲ್ರಿಗೂ ಬೇಕಾಗಿರೋದು ಇವಾಗ ಇಂಪಾರ್ಟೆಂಟ್ ಕ್ವೆಶನ್ಸ್. ನನಗೆ ಗೊತ್ತಾಗತ್ತೆ ನಿಮ್ಮ ಸ್ಟ್ರಗಲ್ ಏನು ಅಂತ. ಅದಕ್ಕೋಸ್ಕರ ನಾನಿವತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ಚೂಸ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕೇಳ್ಬೋದು, ಮ್ಯಾಮ್ ವೈ ಕರೆಂಟ್ ಎಲೆಕ್ಟ್ರಿಸಿಟಿಯನ್ನೇ ಚೂಸ್ ಮಾಡಿದಿರ ಫಸ್ಟ್ ಅಂತ. ಸಿ, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅನ್ನು ನೀವು ನೋಡೋದಾದ್ರೆ ಆಲ್ ಆಫ್ ಯು ಈ 70 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಏನನ್ನ ಬರಿತಿದ್ದೀರಾ ನೋಡಿ. ಅದರಲ್ಲಿ 20 ಇಂದ ಹಿಡಿದು ಆಲ್ಮೋಸ್ಟ್ 20 to 22 ಮಾರ್ಕ್ಸ್ ಆಫ್ ಕ್ವೆಶನ್ಸ್ ಯಾವ್ದ್ರಿಂದ ಬರುತ್ತೆ ಗೊತ್ತಾ? ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದಾನೇ ಬರುತ್ತೆ. ಅಂದ್ರೆ ಹೈಯೆಸ್ಟ್ ವೇಟೇಜ್ ಅಮಂಗ್ ಆಲ್ ದ ಚಾಪ್ಟರ್ಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ ಯಾವುದು? ಇದು. ಸೊ ಸೆಕೆಂಡ್ PUC ಫಿಸಿಕ್ಸ್ ಮಕ್ಕಳು ಯಾರೆಲ್ಲ ಇದ್ದೀರಾ, ಕರೆಂಟ್ ಎಲೆಕ್ಟ್ರಿಸಿಟಿಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಕಲೀರಿ ಅಂತ ನಾನು ಹೇಳ್ತೇನೆ. ಇದರಿಂದ ಯಾವ್ದೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಇನ್ಕ್ಲೂಡಿಂಗ್ ದ ನ್ಯೂಮರಿಕಲ್ಸ್ ಕೂಡ ನೀವು ತುಂಬಾ ಥರೋ ಇರಬೇಕು. ಅಂಡ್ ಆಲ್ ಆಫ್ ಯು ನ್ಯೂಮರಿಕಲ್ಸ್ ಯಾವ ಸೆಕ್ಷನ್ ಇಂದ ಬರುತ್ತೆ ಯೂಶುವಲಿ ಅಂತ ಕೂಡ ಹೇಳ್ತೀನಿ. ಸ್ಟಾರ್ಟ್ ಮಾಡೋ ಇವಾಗ. ಸೊ ಫಸ್ಟ್ ಕ್ವೆಶನ್ ಬಂದು ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್. ಯೂಶುವಲಿ ಯಾವುದೇ ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರು ಒಂದು VD ರಿಲೇಟೆಡ್, ಡ್ರಿಫ್ಟ್ ವೆಲಾಸಿಟಿ ರಿಲೇಟೆಡ್ ಒಂದು ಕ್ವೆಶನ್ ಇದ್ದೇ ಇದೆ. ರಿಮೆಂಬರ್ 2 ಮಾರ್ಕ್ಸ್ ಕೇಳುವಂತಹ ಚಾನ್ಸ್ ಇದೆ. ಅಂಡ್ ಜೊತೆಗೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಓಮ್ಸ್ ಲಾ ಅನ್ನ ಕೇಳ್ತಾರೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅದು ಗೊತ್ತಿರಬೇಕು ನಿಮಗೆ. 2 ಮಾರ್ಕ್ಸ್ಗೆ ವೆರಿ ಈಸಿ ಕ್ವೆಶನ್. ಜೊತೆಗೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅನ್ನ 2 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಎಕ್ಸ್ಪ್ಲೇನ್ ದ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್ ಆನ್ ದ ಡೈಮೆನ್ಷನ್ಸ್ ಆಫ್ ಕಂಡಕ್ಟರ್. ಎಷ್ಟು ಈಸಿ ಕ್ವೆಶನ್, ಅದನ್ನ ಕೂಡ ಕೇಳಬಹುದು 2 ಮಾರ್ಕ್ಸ್ಗೆ. ಅದಕ್ಕೂ ರೆಡಿ ಇಡಿ. ಸೊ ಲೆಂತ್ ಮೇಲೆ, ಏರಿಯಾ ಮೇಲೆ ಹೇಗೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ ಅಂತ ವಿತ್ ಇಕ್ವೇಶನ್ ನೀವು ಹೇಳಬೇಕು. ಅಂಡ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ KCL KVL ರಿಲೇಟೆಡ್ ಒಂದು ಕ್ವೆಶನ್ ಇಲ್ಲ ಅಂದ್ರೆ ಆ ಎಕ್ಸಾಮೇ ಅಲ್ಲ. ಸೊ ಫಿಸಿಕ್ಸ್ ಎಕ್ಸಾಮ್ ಅಂದ್ರೆ ಇದು ಇರಲೇಬೇಕು. ಸೊ ಸ್ಟೇಟ್ ಕಿರ್ಚಾಫ್ಸ್ ಲಾ ಆಫ್ ಅನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್, KCL KVL ಕ್ವೆಶನ್ಸ್ ತುಂಬಾ ಥೋರವಾಗಿ ನೋಡ್ಕೊಳ್ಳಿ. ಐ ಮೀನ್ ದ ಥಿಯರಿಯನ್ನು ಕೂಡ ಥೋರವಾಗಿ ನೋಡ್ಕೊಳ್ಳಿ. 2 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಅನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಡಿಫೈನ್ ಮೊಬಿಲಿಟಿ, ರೈಟ್ ಇಟ್ಸ್ ರಿಲೇಷನ್ ವಿತ್ ಡ್ರಿಫ್ಟ್ ವೆಲಾಸಿಟಿ. ಮೊಬಿಲಿಟಿಯ ಡಿರೈವೇಶನ್ ಇಲ್ಲ, ನಿಮಗೆ ಮೊಬಿಲಿಟಿಯ ಎಕ್ಸ್ಪ್ರೆಷನ್ ಇರುವಂಥದ್ದು. ಇಸ್ಂಟ್ ಇಟ್? ಡಿರೈವೇಶನ್ ಇಲ್ಲ, ಎಕ್ಸ್ಪ್ರೆಷನ್. ಸೊ ಅವ್ರು ಏನ್ ಮಾಡ್ತಾರೆ, ಡಿಫೈನ್ ಮೊಬಿಲಿಟಿ, ರೈಟ್ ಇಟ್ಸ್ ರಿಲೇಷನ್ ವಿತ್ ದ ಡ್ರಿಫ್ಟ್ ವೆಲಾಸಿಟಿ ಅಂತ ಅಷ್ಟೇ ಕೇಳ್ತಾರೆ. ತಪ್ಪಿದ್ರೆ ಒಂದು 2 ಮಾರ್ಕ್ಸ್ ನ್ಯೂಮರಿಕಲ್ ಕೇಳ್ಬೋದು ಅಷ್ಟೇ ಇದರಲ್ಲಿ. ಬಟ್ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕರೆಂಟ್ ಡೆನ್ಸಿಟಿಯ ಡೆಫಿನಿಷನ್ ಅನ್ನ ಕೇಳುವಂತಹ ಚಾನ್ಸ್ ಇದೆ 1 ಮಾರ್ಕಿಗೆ. ನೆಕ್ಸ್ಟ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸಿಗ್ಮಾ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್, ಟೈಮ್, ಚಾರ್ಜ್ ಅಂಡ್ ಅದರ್ ರಿಲೆವೆಂಟ್ ಕ್ವಾಂಟಿಟೀಸ್. 3 ಮಾರ್ಕ್ಸ್ ಕ್ವೆಶನ್. ಸೊ ನೋಡಿ ಮಕ್ಕಳೇ, ಸಿಗ್ಮಾ ಇಕ್ವೇಶನ್ NE² ಟೌ ಬೈ m, ಆಮೇಲೆ VD EE ಟೌ ಬೈ m, ಆಮೇಲೆ I is equals to NEA VD. ಇಷ್ಟು ಇಕ್ವೇಶನ್ ಡಿರೈವೇಶನ್ ಏನಿದೆ ಥೋರವಾಗಿ ಕಲ್ತ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ನಾವು ಡೆಡ್ಯೂಸ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್, ವೆರಿ ಇಂಪಾರ್ಟೆಂಟ್, ನಾನು ಹೇಳಿದೆ ಆಲ್ರೆಡಿ. ಆಮೇಲೆ ಡೆಡ್ಯೂಸ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF and equivalent internal resistance of cells connected in series or parallel. ಪ್ಯಾರಲಲ್ ಕೂಡ ಕೇಳುವಂತಹ ಚಾನ್ಸ್ ಇದೆ. ಸೊ ಪ್ಯಾರಲಲ್ಗೂ ರೆಡಿ ಆಗಿಡಿ. ಮೋಸ್ಟ್ಲಿ 3 ಮಾರ್ಕ್ಸ್. ಆಮೇಲೆ ನ್ಯೂಮರಿಕಲ್ ಕೇಳ್ತಾರೆ ಯಾವ ಸೆಕ್ಷನ್ ಇಂದ? ಈಕ್ವಲೆಂಟ್ EMF ಸೆಕ್ಷನ್ ಇಂದನೇ. ಇದರ್ ಸೀರೀಸ್ ಆರ್ ಪ್ಯಾರಲಲ್ಗೆ ರಿಲೇಟೆಡ್ ಒಂದು ನ್ಯೂಮರಿಕಲ್ ಬರುವಂತಹ ಚಾನ್ಸ್ ಇದೆ. ರಿಮೆಂಬರ್ ಆಲ್ ಆಫ್ ಯು, ನ್ಯೂಮರಿಕಲ್ ತುಂಬಾ ಮಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಡಿರೈವೇಶನ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ತಾನೆ. ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ, ಮ್ಯಾಮ್ ಡಿರೈವೇಶನ್ ಡೆಡ್ ಈಸಿ, ಬಟ್ ನ್ಯೂಮರಿಕಲ್ ಕಷ್ಟ ಆಗ್ತಿದೆ ಅಂತ. ಅಂಥವ್ರಿಗೋಸ್ಕರ ನಾನು ಹೇಳೋದು, ನ್ಯೂಮರಿಕಲ್ ಅನ್ನ ಮಾಡಿನೇ ನೀವು ಕಲಿಬೇಕು. NCERT ಕ್ವೆಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಾನು ಹೇಳುವಂಥ ಒಂದು ಪರ್ಸನಲ್ ಸಜೆಷನ್ ನಿಮಗೆ ಅಂದರೆ, ನಮ್ಮ ಲಕ್ಷ್ಯ KCT 2.2 ಬ್ಯಾಚ್ ಇದೆ. 4999ಗೆ ನೀವು ಎನ್ರೋಲ್ ಆಗ್ಬೋದು. ಅಲ್ಲಿ ನಾನು ಒಂದು ಸ್ಟೂಡೆಂಟ್ ಅನ್ನ ರೀಸೆಂಟ್ಲಿ ಮೀಟ್ ಮಾಡಿದಾಗ್ಲೂ ಅವ್ರು ಹೇಳ್ತಾರೆ, KCT ಕ್ವೆಶನ್ಸ್ ನನಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಬೋರ್ಡ್ ನ್ಯೂಮರಿಕಲ್ಸ್ ತುಂಬಾ ಈಸಿ ಆಗ್ತಿದೆ ಅಂತ. ಸೊ KCTಗೂ ಹೆಲ್ಪ್ ಆಗುತ್ತೆ, ಬೋರ್ಡ್ಗೂ ಹೆಲ್ಪ್ ಆಗುತ್ತೆ. ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ನಿಮ್ಗೆ ಇನ್ನು 1 ಮಂತ್ ಟೈಮ್ ಇದೆ ನಿಮ್ಮ ಮಿಡ್ ಟರ್ಮ್ಗೆ. ಇವಾಗ ನೀವು ಬ್ಯಾಕ್ಲಾಗ್ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳಿ, ಬೇಗ ಎನ್ರೋಲ್ ಹಾಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಗ್ಯಾರಂಟಿ 90+ ನಿಮ್ಮ ಏನು ಟಾರ್ಗೆಟ್ ಇದೆ ಅದನ್ನು ನೀವು ಅಚೀವ್ ಮಾಡ್ಬೋದು. ಇಸ್ಂಟ್ ಇಟ್? ನಾವ್ ಆಲ್ ಆಫ್ ಯು ಅದಾದ್ಮೇಲೆ ಯು ಕ್ಯಾನ್ ಕಮ್ ಹಿಯರ್. ನೋಡಿ, ಇಲ್ಲಿ ನ್ಯೂಮರಿಕಲ್ ಸೆಕ್ಷನ್ ಅಲ್ಲಿ ಕಿರ್ಚಾಫ್ಸ್ ಲಾ ಯೂಸ್ ಮಾಡ್ಕೊಂಡು ಮಾಡುವಂತಹ ನ್ಯೂಮರಿಕಲ್ಸ್ ಫಾರ್ 5 ಮಾರ್ಕ್ಸ್ ಕೇಳಬಹುದು. ಅದು ಚಾನ್ಸಸ್ ಇದೆ. KVL ಯೂಸ್ ಮಾಡಿಕೊಂಡು ಮೋಸ್ಟ್ಲಿ
ಯಾಕಂದ್ರೆ KCL ಸ್ವಲ್ಪ ಸಿಂಪಲ್ ಇದೆ, ಬಟ್ KCL KVL ಎರಡರದ್ದು ಕಂಬೈನ್ಡ್ ಅಪ್ಲಿಕೇಶನ್ ಇರುವಂತಹ ಕ್ವೆಶನ್ಸ್ ಕೂಡ ಕೊಡ್ತಾರೆ 5 ಮಾರ್ಕ್ಗೆ. ಆ್ಯಂಡ್ ರಿಮೆಂಬರ್, ಡಿರೈವೇಷನ್ಗೆ ಬಂದಾಗ 5 ಮಾರ್ಕ್ ಡಿರೈವೇಷನ್ ಅಲ್ಲಿ ವೀಟ್ಸ್ಟನ್ ಬ್ರಿಡ್ಜ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ನಾನು ಹೇಳಬೇಕಾಗಿಲ್ಲ, ಅಷ್ಟು ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಬರೀ ಬೋರ್ಡ್ ಸಾಕು ನನಗೆ KCT ಬೇಡ ಅನ್ನೋರು ನಮ್ಮ ಪ್ರಗತಿ ಸೆಕೆಂಡ್ PUC ಬ್ಯಾಚ್ಗೂ ಜಾಯ್ನ್ ಆಗ್ಬೋದು 2499ಗೆ. ಅಲ್ಲಿ ನಿಮಗೆ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಲಾಗತ್ತೆ, ರೈಟ್? ಆ್ಯಂಡ್ ಆಲ್ ಆಫ್ ಯು ಮಿಡ್ ಟರ್ಮ್ಗೆ ಯಾರೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ಸ್. ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಮಿಡ್ ಟರ್ಮ್ ಸ್ಕೋರ್ ಎಷ್ಟು? ಲೆಟ್ ಮಿ ನೋ ಇನ್ ದ ಕಮೆಂಟ್. ನಿಮ್ಮ ಮಿಡ್ ಟರ್ಮ್ ಫಿಸಿಕ್ಸ್ ಸ್ಕೋರ್ ಎಷ್ಟು ಕೆಳಗಡೆ ಕಮೆಂಟ್ ಮಾಡಿ, ಎಲ್ರಿಗೂ ಒಂದು ಮೋಟಿವೇಶನ್ ಆಗಲಿ. ಕೆಲವು ಮಕ್ಕಳು ಹೇಳ್ತಿದ್ರು ನನ್ನ ಕ್ಲಾಸಲ್ಲಿ, ಮ್ಯಾಮ್ ನಾನಿವತ್ತು 70/70 ಅಥವಾ 70 ಔಟ್ ಆಫ್ 70 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಸಲದ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಅಂತ ಹೇಳ್ತಾ ಇದ್ರು. ಕೆಲವರು 100% ಅಂತ ಕಮೆಂಟ್ ಹಾಕಿದ್ದಾರೆ, ಕೆಲವರು 99% ಅಂತ ಕಮೆಂಟ್ ಹಾಕಿದ್ದಾರೆ. ಖುಷಿ ಆಯ್ತು ನೋಡಿ. ಆ ಜೋಶ್ ಅದೇ ಥರ ಬರಲಿ. ಮಿಡ್ ಟರ್ಮ್ ಎಕ್ಸಾಮ್ ಜೋಶ್ ಇದೇ ಥರ ಇರಬೇಕು. ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್ ಎಷ್ಟು ಅಂತ ಕೆಳಗಡೆ ಕಮೆಂಟ್ ಹಾಕಿ.